ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಇತಿಕಿದ ಅವರೆಬೇಳೆ ಹಾಕ್ಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ. ಹೆಚ್ಚು ಮಸಾಲೆ ಹಾಕದೆ ರುಚಿಯಾಗಿ ಮತ್ತು ಸುಲಭವಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದನ್ನು ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ ಯಾವಾಗ ಬೇಕಾದರೂ ಕೂಡ ಮಾಡ್ಕೋಬೋದು. ನೀವು ಲಂಚ್ ಬಾಕ್ಸಿಗೆ ಕೂಡ ಕಳಿಸ್ಬೋದು. ಮಧ್ಯಾಹ್ನ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಇತಿಕಿದ ಅವರೆಬೇಳೆ ಹಾಕಿಬಿಟ್ಟು ತೆಂಗಿನಕಾಯಿ ಹಾಲು ಕೂಡ ಹಾಕಿಬಿಟ್ಟು ಬಿರಿಯಾನಿನ ಹೆಚ್ಚು ಮಸಾಲೆ ಹಾಕದೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಈತಿಗೆ ಬೇಳೆ ತೊಗೊಂಡಿದ್ದೀನಿ. ನಾನು ಒಂದು 200 ಗ್ರಾಮು ಈತಿಗೆ ಬೇಳೆ ತೊಗೊಂಡಿದ್ದೀನಿ. ಜೀರಾ ರೈಸ್ ತೊಗೊಂಡಿದ್ದೀನಿ. ಜೀರಾ ರೈಸು 1 ಲೋಟ ಜೀರಾ ರೈಸ್ನ ನೆನೆ ಹಾಕಿದ್ದೀನಿ. 1-2 ಸಾರಿ ತೊಳೆದುಬಿಟ್ಟು ನೆನೆಸಿಟ್ಟಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ನಾನು ತೆಂಗಿನಕಾಯಿ ರುಬ್ಬಿಬಿಟ್ಟು ಅದರಿಂದ ಹಾಲು ತೆಗಿಬೇಕು. ಈಗ ತೆಂಗಿನಕಾಯಿನ ನಯಸ್ಸಾಗಿ ರುಬ್ಬಿದ್ದೀನಿ. ಈಗ ನಯಸ್ಸಾಗಿ ರುಬ್ಬಿದ ಮೇಲೆ ಇವಾಗ ನೋಡಿ ಶೋಧಿಸ್ಕೊತೀನಿ. ಹಾಲನ್ನ ಸೆಪ್ರೇಟ್ ಮಾಡ್ಕೊತೀನಿ. ನೋಡಿ, ಇವಾಗ ಹಾಲು ತೆಗ್ದಿದ್ದಾಯಿತು. ಇದು ತೆಂಗಿನಕಾಯಿ ಹಾಲು. ಇವಾಗ ತೆಂಗಿನಕಾಯಿ ಹಾಲು ತೆಗೆದ ಮೇಲೆ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವು ಸ್ವಲ್ಪ ಮಸಾಲೆನ ಕಡಿಮೆ ಹಾಕ್ತೀನಿ. ನೋಡಿರಿ, ಒಂದು 5-6 ಹಸಿಮೆಣ್ಸಿಕಾಯಿ, ಒಂದು ಚಕ್ಕೆ, ಲವಂಗ, ಶುಂಠಿ ಸ್ವಲ್ಪ, ಒಂದು ಬೆಳ್ಳುಳ್ಳಿ, ಒಂದು ಅರ್ಧ ಹಿಡಿ ಪುದೀನ ಸೊಪ್ಪು, ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನಾನು ನಯಸ್ಸಾಗಿ ರುಬ್ಕೊಂಬರ್ತೀನಿ. ಈಗ ನೋಡಿ, ಇಷ್ಟು ನಯಸ್ಸಾಗಿ ನಾನು ರುಬ್ಬಿಟ್ಟಿದ್ದೀನಿ. ಇವಾಗ ಕುಕ್ಕರ್ಗೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಸ್ಪೈಸಸ್ನ ಹಾಕಬೇಕು. ಪಲಾವ್ ಎಲೆ, ಅನಾನಸ್ ಹೂವು, ಚಕ್ಕೆ, ಲವಂಗ, ಏಲಕ್ಕಿ, ಕಲ್ಲುವ್ವ ಮತ್ತು ಶಾಜೀರ, ಇಷ್ಟನ್ನು ಸ್ಪೈಸಸ್ನ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಈ ಸ್ಪೈಸಸ್ ಹಾಕಿದ ಮೇಲೆ ಒಂದು ಗೆಡ್ಡೆ ಈರುಳ್ಳಿನ ಹಾಕಬೇಕು. ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಒಂದು ಗೆಡ್ಡೆ ಈರುಳ್ಳಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಬೇಕು. ಇವಾಗ ನಾವು ರುಬ್ಬೋದಕ್ಕೂ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ. ಇಲ್ಲೂ ಕೂಡ ಒಗ್ಗರಣೆಗೂ ಕೂಡ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಘಮ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಹಾಕಿದರೆ ಘಮ ಚೆನ್ನಾಗಿರುತ್ತೆ. 1 ಟೊಮೆಟೊ ಸಣ್ಣದಾಗಿ ತಿರುಗಿರೋ 1 ಟೊಮೆಟೊನ ಹಾಕಿ ಎಲ್ಲದೂ ಕೂಡ ಈರುಳ್ಳಿ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು. ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ದೊಡ್ಡ ಉರಿ ಇಟ್ಕೊಂಡೆ ಫ್ರೈ ಮಾಡಿರಿ. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇದೆಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಎಣ್ಣೆ ಬಿಟ್ಕೊತಾ ಇದೆ. ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಫ್ರೈ ಮಾಡಿದ ಮೇಲೆ ಈತಿಗೆ ಬೇಳೆನ ಹಾಕಬೇಕು. ಈತಿಗೆ ಬೇಳೆ ಹಾಕ್ಬಿಟ್ಟು ಆ ಖಾರ ಜೊತೆ ಈತಿಗೆ ಬೇಳೆ ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ಒಂದು 2 ನಿಮಿಷ ಮೀಡಿಯಮ್ ಊರಿನಲ್ಲಿ ಫ್ರೈ ಮಾಡಿರಿ. ಈತಿಗೆ ಬೇಳೆ ಹಾಕಿದ ಮೇಲೆ ಒಂದು 2 ನಿಮಿಷ ಈ ಮೀಡಿಯಮ್ ಊರಿನಲ್ಲಿ ಫ್ರೈ ಮಾಡಿರಿ. ಈಗ ಆ ಮಿಕ್ಸಿ ಜಾರ್ ತೊಳೆದಿದ್ದ ನೀರನ್ನೇ ಈತಿಗೆ ಬೇಳೆ ಸ್ವಲ್ಪ ಬೇಯಬೇಕು. ಈತಿಗೆ ಬೇಳೆ ಒಂದು ಅರ್ಧ ಭಾಗ ಬೇಯಬೇಕು. ಆ ಮಿಕ್ಸಿ ಜಾರ್ ತೊಳೆದಿದ್ದ ನೀರನ್ನೇ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದು ಅರ್ಧ ಭಾಗ ಬೇಯಿಸಿರಿ. ಇವಾಗ 2 ಚಮಚ ನಾನು ಬಿರಿಯಾನಿ ಪೌಡರ್ ಹಾಕ್ತೀನಿ. 1 ಚಮಚ ಧನಿಯಾ ಪುಡಿ ಹಾಕ್ತೀನಿ. ಅಷ್ಟೇ ಮಸಾಲೆ ಹಾಕೋದು. ಬಿರಿಯಾನಿ ಪುಡಿ ಮತ್ತು ಧನಿಯಾ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಈಗ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ತೀನಿ. ಇದು ನಾವು ನಿಧಾನಕ್ಕೆ ತಿರುಗಿಸ್ಬೇಕು. ಈಗ ನೆನೆಸಿದ್ದೀವಲ್ಲ, ಅಕ್ಕಿ ಕಟ್ಟಾಗುತ್ತೆ, ಅದರಿಂದ ನಿಧಾನಕ್ಕೆ ತಿರುಗಿಸ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ 1 ಲೋಟ ಅಕ್ಕಿ ತೊಗೊಂಡಿದ್ದೆ ನಾನು. 1/4 ಲೋಟ ತೆಂಗಿನಕಾಯಿ ಹಾಲು ಮತ್ತು ನೀರು ಸೇರಿಸ್ಬಿಟ್ಟು 1/4 ಲೋಟ. 1 ಲೋಟ ಅಕ್ಕಿಗೆ 1/4 ಲೋಟ ತೆಂಗಿನಕಾಯಿ ಹಾಲು ಮತ್ತು ನೀರನ್ನ ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಇವಾಗ ಮುಚ್ಚಿಬಿಟ್ಟು ಒಂದು ಅರ್ಧ ಹಾಗೆ ಬೇಯಬೇಕು. ನಾವು ಕುಕ್ಕರ್ ಕೂಗ್ಸೋದಕ್ಕಿಂತ ಮುಂಚೆ ಹಾಗೆ ಮುಚ್ಚಿಬಿಟ್ಟು ಒಂದು ಅರ್ಧ ಅನ್ನ ಬೇಯಬೇಕು. ಇವಾಗ ಒಂದು ಅರ್ಧ ನಿಂಬೆ ರಸನ ಹಿಂಡ್ತೀನಿ. ಇವಾಗ ನಾವು ಒಂದು ಅರ್ಧ ಅಕ್ಕಿ ಬೆಂದ ಮೇಲೆ ಮುಚ್ಚಿಬಿಟ್ಟು 2 ವಿಸಲ್ನ ಬರಿಸ್ಬೇಕು. ಇವಾಗ 2 ವಿಸಲ್ ಬಂದಿದ್ದಾಗಿದೆ.
ಈಗ 1 ಸ್ಪೂನು ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಉದುರಾಗಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹೆಚ್ಚು ಮಸಾಲೆ ಹಾಕಲ್ಲ. ತುಂಬಾ ಸುಲಭವಾಗಿ ಮಾಡ್ಬೋದು ಮತ್ತು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿರಿ. ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅನ್ನೋದನ್ನ ನನಗೆ ಕಾಮೆಂಟ್ನಲ್ಲಿ ತಿಳಿಸ್ರಿ. ನೋಡ್ತಾ ಇದ್ದೀವಿ, ನಮ್ಮ ಮೊಸರು ಬಜ್ಜಿ ಜೊತೆ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಲಂಚ್ ಬಾಕ್ಸು ಕೂಡ ನೀವು ಮಾಡಿಕೊಡ್ಬೋದು, ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.